ನಾನು ಮಳವಳ್ಳಿ ಮುಂಜೆ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ BDS ಸೈಟ್ಗಳ ಬಗ್ಗೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಏನಪ್ಪ ಅದು ಅಂತಂದರೆ BDA ಕಡೆಯಿಂದ ಶಿವರಾಮ್ ಕಾರಂತ ಬಡಾವಣೆ ಅದು ಪೂರ್ತಿ ಕೆಲಸ ಮುಗಿದಿದೆ. ಶಿವರಾಮ್ ಕಾರಂತ ಬಡಾವಣೆದು ಕೆಲಸ ಮುಗಿದಿರೋದ್ರಿಂದ ಅದು BDS ಸೈಟ್ಗಳಾಗಿರೋದ್ರಿಂದ ಅದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಅರ್ಜಿಗಳನ್ನ ಹಾಕ್ಬೋದು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು BDS ಸೈಟು ಎಲ್ಲ ಕಡೆ ರೆಡಿಯಾಗಿಲ್ಲ. ಈಗ ಸದ್ಯಕ್ಕೆ ರೆಡಿಯಾಗಿರೋ ಶಿವರಾಮ್ ಕಾರಂತ ಬಡಾವಣೆ. ಆ ಬಡಾವಣೆಗೆ 25ನೇ ತಾರೀಕಿಂದ ಇದೇ 25ನೇ ತಾರೀಕು, ಈ ತಿಂಗಳು 25ನೇ ತಾರೀಕು ಏನಿದೆ, ಜನವರಿ 25ನೇ ತಾರೀಕು ಅರ್ಜಿಗಳನ್ನ ಕರೆದಿದ್ದಾರೆ. ಈ ಅರ್ಜಿಗಳು ಆನ್ಲೈನಲ್ಲಿ ಸಲ್ಲಿಸ್ಬೋದು. BDAದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನಲ್ಲಿ ನೀವು ಅರ್ಜಿ ಹಾಕ್ಬೋದು. ಇಲ್ಲ ನಮ್ಗೆ ವೆಬ್ಸೈಟ್ ಗೊತ್ತಾಗಲ್ಲ ಅಂತಂದರೆ ಆಯಾ BDA ಕಚೇರಿಗಳಲ್ಲಿ ಅಥವಾ ಪ್ರಧಾನ ಕಚೇರಿ ಇದ್ರ ಹತ್ರ ಬರುತ್ತೆ, ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ ಬೆಂಗಳೂರು ಅರಮನೆ, ಅಲ್ಲಿ ಆ ಸೈಡ್ ಬರುತ್ತೆ. ಅದು ಮೆಜೆಸ್ಟಿಕ್ ಹತ್ರ BDA ಸೈಟು. ನೀವು ಆನ್ಲೈನಲ್ಲಿ ಲೊಕೇಶನಲ್ಲಿ ನೋಡಿದ್ರೆ ಅದು ಸಿಗುತ್ತೆ. ಅಲ್ಲಿ BDAಗೆ ಹೋಗಿ ಅಲ್ಲಿ ಬೇಕಾದ್ರೆ ನೀವು ಆಫ್ಲೈನಲ್ಲೇ ಅರ್ಜಿ ಕೊಡ್ತಾರೆ, ಅದನ್ನು ತಗೊಂಡು ಅರ್ಜಿನ ಫಿಲಪ್ ಮಾಡಿ ಕೊಡ್ಬೋದು. ಇಲ್ಲಾಂದರೆ ಆನ್ಲೈನ್ ಮುಖಾಂತರ ನೀವು ಸಲ್ಲಿಸ್ಬೋದು. ಆಮೇಲೆ ಇದರಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ರೇಟು ಜಾಸ್ತಿ ಮಾಡಿದ್ದಾರೆ. ಏನಕ್ಕೆ ಅಂದರೆ ಜಮೀನು ಅಲ್ಲಿ ಯಾರು ರೈತರಿದ್ರು ಅವ್ರು ಕಳ್ಕೊಂಡಿದ್ದಾರೆ, ಅವ್ರಿಗೇನೆ 40% ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. 40% ಜಾಗನ ಅಥವಾ ಸೈಟ್ನ ಕೊಡಬೇಕು, ಅವ್ರಿಗೇನೆ 40% ಕೊಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇದರಲ್ಲಿ ಚದರ ಅಡಿಗೆ ಅಂದರೆ ಸ್ಕ್ವೈರ್ ಫೀಟ್ಗೆ, ಈ ನಿವೇಶನದಲ್ಲಿ ಸ್ಕ್ವೈರ್ ಫೀಟ್ಗೆ 4,900 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸ್ಕ್ವೈರ್ ಫೀಟ್ಗೆ 4,900 ರೂಪಾಯಿ. ಜೊತೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತು ಅಂತಂದರೆ ಅರ್ಜಿ ಹಾಕ್ತಾಗ ನಿವೇಶನಕ್ಕೆ ಸೈಟ್ಗೆ ಅರ್ಜಿ ಹಾಕಿದ್ರೆ ನೀವು ಫಸ್ಟು ಜನರಲ್ ಕ್ಯಾಟಗರಿಯವರಾದರೆ 12.5% ಅಮೌಂಟ್ನ ಮೊದಲೇ ಕಟ್ಟಬೇಕು. ಅಂತಂದರೆ ಆ ಸೈಟಿನ ವ್ಯಾಲ್ಯೂ ನೀವು 30-40 ಸೈಟ್ ತಗೊಂಡ್ರೆ ಸ್ಕ್ವೈರ್ ಫೀಟ್ಗೆ 4,900 ರೂಪಾಯಿ ಥರ ಕೌಂಟ್ ಮಾಡಿದ್ರೆ ಅದು ಎಷ್ಟು ಲಕ್ಷ ರೂಪಾಯಿ ಆಗುತ್ತೋ ಅದರಲ್ಲಿ 12% ಕಟ್ಟಿದ್ರೆ ಸಾಕು ಅನಿಸುತ್ತೆ. 12%ನ ಮೊದಲೇ ಮುಂಗಡ ಹಣವಾಗಿ ನೀವು ಅಡ್ವಾನ್ಸ್ ಆಗಿ 12% ಕಟ್ಟಬೇಕು. SC/STಗಳಿಗಾದರೆ ನೀವು 5% ಕಟ್ಟಿದ್ರೆ ಸಾಕು. SC/STಗಳಿಗೆ ಬರೀ 5%. ಅಂದರೆ ನೀವು 30-40 ಸೈಟ್ ಏನು ತಗೋತೀರಾ ಅದು 4,900 ರೂಪಾಯಿ ಥರ 30-40 ಸೈಟ್ ತಗೊಂಡ್ರೆ 1,200 ಚದರಡಿ ಬರುತ್ತೆ. 1,200 ಚದರಡಿ ಇಂಟು 4,900 ಅದನ್ನು ಡಿವೈಡ್ ಮಾಡ್ಕೋಬೇಕು. ಅದು ಡಿವೈಡ್ ಮಾಡಿಕೊಂಡು ನೀವು ಅದರಲ್ಲಿ 5% ಕಟ್ಟಬೇಕು. ಅದರಲ್ಲಿ ಎಷ್ಟು ಲಕ್ಷ ಬರ್ತದೆ? 30-40 ಸೈಟ್ ಆದರೆ 30-40 ಸೈಟು, ಅಲ್ಲಿ ಚಿಕ್ಕ ಸೈಟ್ಗಳಿಂದ 30-40 ಜಾಸ್ತಿ ಇರೋದು. ಅದರಿಂದ 30-40 ಸೈಟ್ಗೆ ಎಷ್ಟು ಆಗುತ್ತೆ ದುಡ್ಡು, ಅದರಲ್ಲಿ 5% SC/ST ಅವರು, ಜನರಲ್ ಕ್ಯಾಟಗರಿಯವರು 12% ಕಟ್ಟಬೇಕು. ಜೊತೆಗೆ ಅದೇ ಹೇಳೋದಲ್ಲ, ಜೊತೆಗೆ 25ನೇ ತಾರೀಕಿಂದ ಕರೀತಾ ಇದ್ದಾರೆ. ಆನ್ಲೈನು ಆಫ್ಲೈನು ಎರಡರಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದಾಗಿದೆ. ಬಟ್ ಇದು ಮಿಡಲ್ ಕ್ಲಾಸ್ ಅವ್ರಿಗೆ ಮತ್ತು ಕೆಳ ಮಾಧ್ಯಮದವ್ರಿಗೆ ತಗೊಳಕ್ಕಾಗಲ್ಲ ಈ ಸೈಟು. ಯಾಕಂದರೆ ನನ್ನ ಪ್ರಕಾರ 4,900 ಅಂತಂದರೆ 35-40 ಲಕ್ಷ ರೂಪಾಯಿ ಗಂಟ ರೀಚ್ ಆಗುತ್ತೆ 30-40 ಸೈಟ್ಗೆ. ಬಟ್ ದುಡ್ಡಿರೋದೇನೋ ತಗೋಬೋದು. ನೋಡಿ, ನೀವೇನಾದರೂ BDA ಸೈಟ್ ಏನಾದರೂ ಅವಶ್ಯಕತೆ ಇದೆ, ನಾನು ತಗೋತೀನಿ ಅಂತ ಏನಾದರೂ ನಿಮಗೆ ಯೋಚನೆ ಮಾಡ್ತಾಯಿದ್ರೆ ತಗೋಬೋದು. ಯಾಕೆಂದರೆ ಗೌರ್ಮೆಂಟೇ ಡೆವಲಪ್ ಮಾಡಿರೋದು. ಪ್ರತಿಯೊಂದು ಜಾಗದ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇರ್ತದೆ. ಯಾಕೆಂದರೆ ಪಕ್ಕ ಇಲ್ಲ ಅಂತಂದರೆ ಗೌರ್ಮೆಂಟ್ ಅವ್ರು ಯಾರು ಮಾಡೋಲ್ಲ. ನೀವು ಅದೇ ಥರ್ಡ್ ಪಾರ್ಟಿ ಹತ್ರ ಹೋಗಿ ತಗೊಂಡು ಅವರು ಜಾಗದ ಡಾಕ್ಯುಮೆಂಟ್ಸ್ ಏನಾದ್ರು ಫೇಕ್ ಮಾಡಿದರೆ ಅದು ಗೊತ್ತಾಗಲ್ಲ. ಎಷ್ಟೋ ಜನ ಇದೇ ರೀತಿ ಸೈಟ್ಗಳನ್ನ ತಗೊಂಡು ಅದು ಫೇಕ್ ಮಾಡಿ ಅದು ಕೇಸ್ಗಳಾಗಿ ಕೆಲವ್ರಿಗೆ ದುಡ್ಡು ಕಳ್ಕೊಂಡಿದ್ದಾರೆ. ಹಾಗಾಗಿ BDAನಲ್ಲಿ ತಗೊಂಡ್ರೆ ಒಂದು ಅನುಕೂಲ ಏನಪ್ಪ ಅಂದರೆ ದುಡ್ಡು ಸೇಮ್ ಬೇರೆ ಕಡೆ ಬಿಲ್ಡರ್ಸ್ಗಳ ಹತ್ರ ತಗೊಂಡ್ರು ಇದೇ ರೇಟ್ ಇರ್ತದೆ. ಬಟ್ ನೀವು ಗೌರ್ಮೆಂಟ್ ಕಡೆಯಿಂದ ತಗೋದ್ರಿಂದ ಏನಾಗುತ್ತೆ ಅಂದರೆ ಗೌರ್ಮೆಂಟೇ ಅಪ್ರೂವ್ ಮಾಡಿರೋದ್ರಿಂದ ನೀವು ಕೋರ್ಟಲ್ಲಿ ಇದೇನಾದ್ರು ತೊಂದರೆ ಬಂತು ಅಂದರೆ ಕೋರ್ಟಲ್ಲಿ ನೀವು ಕೇಸ್ ಹಾಕಿ BDAನೇ ನಾವು ಗೌರ್ಮೆಂಟ್ ಕಡೆಯಿಂದ BDA ಕಡೆಯಿಂದ ತಗೊಂಡಿರೋದು ಅಂತಂದರೆ ನಿಮಗೆ ಅಮೌಂಟು ರೀಫಂಡ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಿಂದ ನೀವು ಬೇರೆ ಬಿಲ್ಡರ್ ಕಡೆಯಿಂದ ತಗೊಳ್ಳೋ ಬದಲು ಈ ರೀತಿ BDAನಲ್ಲಿ ಗೌರ್ಮೆಂಟ್ ಕಡೆಯಿಂದ ತಗೊಂಡ್ರೆ ನಿಮಗೆ ಉತ್ತಮ ಅಂತ ಹೇಳಕ್ಕೆ ಬರ್ತೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.